ಮಲೆನಾಡಲ್ಲಿ ಬೇಸಿಗೆ ಕಾಲ ಹತ್ರ ಬಂತಂದ್ರೆ ಹಗಲು ರಾತ್ರಿ ಎಲ್ಲ ಮೋಟಾರ್ಗಳದೇ ಸದ್ದು, ಮಧ್ಯರಾತ್ರಿ ಕರೆಂಟ್ ಕೊಟ್ರು ನೀರ್ ಹಾಯಿಸಬೇಕಿದ್ದು. ಡೀಸೆಲ್ ಬೆಲೆ ಆಕಾಶಕ್ಕೆ ಹಾರಿದ್ರು, ವಿದ್ಯುತ್ ಬಿಲ್ ಅಡಿಕೆ ಮರ ಏರಿದ್ರು, ಕೃಷಿ ಮಾಡೋದನ್ನ ಬಿಡೋಕಾಗಲ್ಲ. ಸ್ಪ್ರಿಂಕ್ಲರ್ ಮೂಲಕ ಮಳೆ ತರಿಸೋ ನಮ್ಮ ಮಲೆನಾಡಿನವ್ರಿಗೆ ಅದೆಷ್ಟು ನೀರಿದ್ರು ಸಾಕಾಗಲ್ಲ. ಬಿಸಿಲು ಏರಿದ ಹಾಗೆ ನದಿ ಹಳ್ಳ ಕೊಳ್ಳಗಳು ಇಳಿತಾ ಹೋಗ್ತವೆ. 100 ಅಡಿ ಕೊರೆಸಿರೋ ಕೊಳವೆ ಬಾವಿಗಳು ನೀರ್ ಕೊಡೋದನ್ನ ಕಳಿತಾ ಹೋಗ್ತವೆ. ಇದೆಲ್ಲದರ ನಡುವೆ ಆ ನೀರ್ ಹೊಡೆಯೋದ್ರಲ್ಲಿ ಸಿಗೋ ಖುಷಿಗೆ ಹೋಲಿಕೆನೇ ಇಲ್ಲ. ಅದೆಷ್ಟೋ ಶ್ರಮ ಪಟ್ಟು ಬಂದ ಆದಾಯವನ್ನೆಲ್ಲ ಇದಕ್ಕೆ ಇಟ್ಟು ಬೋರ್ವೆಲ್ ಕೊರೆಸಿಯೋ, ಕೆರೆ ಹಳ್ಳಗಳಲ್ಲಿ ಮೋಟಾರ್ ಇರಿಸಿಯೋ, ನೀರನ್ನ ತೋಟದವರೆಗೂ ತಂದು ಹಾರಿಸಿ ಆ ಗಿಡಗಳನ್ನ ಹಸಿರಾಗಿಸಿ ಹೂವಾಗಿಸಿ ನೋಡೋ ನೆಮ್ಮದಿ ಕೋಟಿ ಕೊಟ್ಟರು ಸಿಗಲ್ಲ. ನಾವು ಬೆಳೆಯೋದೇನೋ ವಾಣಿಜ್ಯ ಬೆಳೆಗಳೇ, ಅವಕ್ಕೆ ಬೆಲೆಯೂ ಇದೆ. ಆ ಫಸಲು ಕೈಗೆ ಬರೋವರೆಗೂ ಅಷ್ಟೇ ಶ್ರಮವೂ ಇದೆ. ರಾತ್ರಿಗಳನ್ನ ತೋಟದಲ್ಲೇ ಕಳಿಬೇಕಾಗತ್ತೆ. ಕಣ್ಣ ಮುಚ್ಚಲ ಆಡೋ ಕರೆಂಟ್ಗಾಗಿ ಕಾದು ಕೂರ್ಬೇಕಾಗತ್ತೆ. ಲೀಟರ್ ಗಟ್ಟಲೆ ಡೀಸೆಲ್ ನ ತಂದು ಮೋಟಾರ್ನ ಹೊಟ್ಟೆ ತುಂಬಿಸಬೇಕಾಗತ್ತೆ. ತಿಂಗಳ ಕೊನೆಯಲ್ಲಿ ಬರೋ ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ. ಸುಡೋ ಭೂಮಿನ ತಣ್ಣಗಾಗಿಸೋ ವರುಣನ ಆಗಮನ ಆಗೋವರೆಗೂ ಈ ಸರ್ಕಸ್ ನಡೀತಾನೆ ಇರುತ್ತೆ. ಸಿಕ್ಕಿದ ನೀರನ್ನ ಹರಿಸಿ ತೋಟಗಳನ್ನು ಹಸಿರಾಗಿಸೋ ರೈತರು ಒಂದಷ್ಟಾದ್ರೆ, ಸುತ್ತಮುತ್ತಲೆಲ್ಲೂ ನೀರಿನ ಮೂಲಗಳೇ ಇಲ್ಲದೆ ಹತಾಶರಾಗಿ ಆಕಾಶ ನೋಡೋ ರೈತರು ಮತ್ತೊಂದಷ್ಟು. ಆ ಕಾಲದಲ್ಲಿ ಸುರಿಯೋ ಮಳೆ ಬೇಕಾದಾಗ ಬರಲ್ಲ. ಅದೆಷ್ಟೇ ತಂತ್ರಜ್ಞಾನ ಬಂದ್ರೂ ರೈತನ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಲ್ಲ. ಸುಲಭದ ಕೆಲಸವಲ್ಲ ಈ ವ್ಯವಸಾಯವೆನ್ನೋದು ತಾಳ್ಮೆ ಧೈರ್ಯ ಇರದವರಿಗೆ ಇದು ಹೊಂದದು. ಅದೇನೇ ಇರಲಿ, ಎಲ್ಲವ ಮೆಟ್ಟಿ ಮುಂದೆ ಸಾಗೋದು ರೈತನ ಕಾಯಕ. ದೇಶದ ಭವಿಷ್ಯದಲ್ಲಿ ಅವನು ಒಬ್ಬ ನಿಜವಾದ ನಾಯಕ.